ಪಾತ್ರ ಬಗ್ಗೆನೂ ಆರೋಪಗಳು ಕೇಳಿ ಬರ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ ಇದರಲ್ಲಿ ಅಕಾಮತನದಲ್ಲಿ ಅವರ ಪಾತ್ರ ಇದೆಯಾ ಅಥವಾ ಕುದುರೆ ವ್ಯಾಪಾರ ಏನಾದರೂ ಆಗಿದೆ? ನನ್ನ ಬಗ್ಗೆ ಏನು ಅನುಮಾನಗಳು ಹುಟ್ಟಾಕಿದ್ರು ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದೆಯಾ ಇಲ್ವಾ, ನಮ್ಮ ಶಾಸಕರು ಯಾರು ಕೂಡ ವಾಲಂಟಿಯರ್ ಆಗಿ ಹೋಗಂತ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರ ಪ್ರಯತ್ನ, ಯಾರ್ಯಾರು ಷಡ್ಯಂತ್ರಗಳಿತ್ತು ಎಲ್ಲ ಕೂಡ ಗೊತ್ತಾಗ್ತದೆ. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇನೆ ರಾಜ್ಯ ನಾಯಕರ ಇದ್ದಂತ ಸಂದರ್ಭ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ನನ್ನನ್ನು ನೀವು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಬಲಪಡಿಸಿ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ನಮ್ಮ ಹಿರಿಯರು ಆ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ಅಂಡ್ ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಅಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ವಿಲ್ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನೋದನ್ನ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ, ರಾಜ್ಯ ನಾಯಕರ ಸಮ್ಮುಖದಲ್ಲಿ ಹೇಳಿದ್ದೆ. ಈಗ ಕೆಲವು ಶಾಸಕರು ಆತ್ಮಸಾಕ್ಷಿಯ ವಿಚಾರವನ್ನು ಹೇಳಿದ್ರು. ಅವರ ಹೋಗಬೇಕಾದ್ರೆ ಆತ್ಮಸಾಕ್ಷಿಯ ವಿಚಾರವನ್ನು ಹೇಳಿದ್ರು. ಇನ್ನು ಕೆಲವರು ಅದರ ನಂತರ ಅನುದಾನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿ. ಕೆಲವು ಅನುದಾನಗಳು ನಮಗೆ ಬಂದಿದೆ, ಇವರ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಯಾಕಂದ್ರೆ ಅಡ್ಡದ ವರ್ಷದ ಇವರೇ ಮಾಡಿದ್ದಾರೆ ಅಂತ ಹೇಳೋದು ನಿಮ್ಗೆ ಅನುಮಾನ ಇದೆ. ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್. ಆದ್ರೆ ಎಲ್ಲವೂ ಕೂಡ ಹೀಗೆ ಗೌಪ್ಯವಾಗಿ ಇರ್ತದೆ ಅನ್ನೋ ಭ್ರಮೆನಲ್ಲಿ ಅವ್ರುಗಳೇನಾರು ಇದ್ರೆ ಅದು ಅಸಾಧ್ಯ. ಗೊತ್ತಾಗೇ ಆಗ್ತದೆ, ವಿಷಯ ಗೊತ್ತಾಗ್ತದೆ ಯಾರ್ಯಾಗುತ್ತೆ. ಫಲಿತಾಂಶದ ಮಾರನೇ ದಿನ ಧರ್ಮಸ್ಥಳದ ಹೆಸರು ತೆಗೆದಿರೋದ್ರಿಂದ ಏನಾದರೂ ತಪ್ಪು ಕಾಣಿಕೆ ಹಾಕುವಂಥದ್ದು ಏನಾದರೂ ಮಾಡಿದ್ರೆ ಇವತ್ತು? ನಾ ಯಾವುದೇ ತಪ್ಪನ್ನ ಮಾಡಿಲ್ಲ. ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ, ಭಗವಂತನ ಹೆಸರಿನಲ್ಲಿ ನಾನು ಅಂತ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಆದ್ರೆ ಹಿರಿಯರು ನನಗೆ ಸಲಹೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿಗೆ ಕೈ ಬಿಟ್ಟಿದ್ದೇವೆ. ಆದ್ರೆ ನನ್ನ ಮನಸ್ಸಾಕ್ಷಿ ಏನ್ ಹೇಳ್ತದೆ ಅದು ನಾನು ಮಾಡಿದ್ದೇನೆ. ಬಂದು ಭಗವಂತನ ದರ್ಶನ ಪಡಿಬೇಕಂತ ಬಂದಿದ್ದೇನೆ, ಒಬ್ಬ ಭಕ್ತನಾಗ ಬಂದಿದ್ದೇನೆ ಅಷ್ಟೇ. ಇರ್ಲಿ ಬಿಡೋಣ.